ಮೂಢ ಹಗರಣ ಏನು ರಾಜ್ಯದಲ್ಲಿ ಕಳೆದ ಸುಮಾರು 1 ತಿಂಗಳಿಂದನೂ ಕೂಡ ಭಾಳ ಪ್ರಚಲಿತ ಇರತಕ್ಕಂಥ ವಿಚಾರ. ಅದಕ್ಕೊಂದು ಕ್ಲಾರಿಟಿ ಕೊಡೋಕ್ಕೆ ಸಿದ್ದರಾಮಯ್ಯನವರಿಗೆ ಇದ್ದಂಥ ಒಂದು ಅವಕಾಶ, ವಿಧಾನಸಭೆಯಲ್ಲಿ ನಾವೇನು ನಿಲುವಳಿ ಸೂಚನೆಯನ್ನು ನಾನು ಮಂಡನೆ ಮಾಡಿದ್ದೆ, ಆ ಸಂದರ್ಭದಲ್ಲಿ ಅವರು ಆ ನಿಲುವಳಿ ಸೂಚನೆಗೆ ಅವಕಾಶ ಕೊಟ್ಟು ಅಲ್ಲಿ ಚರ್ಚೆ ಮಾಡಿ ಜನರಲ್ಲಿರುವಂಥ ಅನುಮಾನಗಳನ್ನು ನಿವಾರಣೆ ಮಾಡಬೇಕಾಗಿತ್ತು. ಮಾಡಿದರೆ ಇಷ್ಟೊಂದು ಡೌಟ್ ಬರ್ತಾನೆ ಇರಲಿಲ್ಲ. ಯಾವಾಗ ನೀವು ವಿಧಾನಸಭೆಯಿಂದ ಪಲಾಯನ ಮಾಡಿ ಓಡೋಗ್ಬಿಟ್ರಿ, ಆವಾಗ ಇಡೀ ಜನಕ್ಕೆ, ಇಡೀ ಕರ್ನಾಟಕದ ಜನಕ್ಕೆ ಮತ್ತು ಎಲ್ಲರಿಗೂ ಕೂಡ, ಯಾರು ಇವತ್ತು ಕಂಪ್ಲೇಂಟ್ದಾರರಿದ್ದಾರೆ ಎಲ್ಲರಿಗೂ ಕೂಡ, ಜನಸಾಮಾನ್ಯರು ಕೂಡ ಇದು ಏನೋ ಇದೆ, ಅದಕ್ಕೋಸ್ಕರ ಇವರು ಅಲ್ಲಿಂದ ಓಡೋದ್ರು ಅನ್ನೋದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಇದನ್ನು CBI ತನಿಖೆ ಕೊಡಬೇಕು ಅನ್ನೋದು ನಮ್ಮ ಬೇಡಿಕೆ ಇತ್ತು. ಆ ದೃಷ್ಟಿಯಿಂದ ಸತ್ಯಾಸತ್ಯತೆ ಏನು ಇದ್ರೆ ಹೊರಬರಲಿ, ಅದಕ್ಕೆ ಅದರ ಮುಖಾಂತರ ಯಾರು ಸುಮಾರು 86,000 ಜನ ಸೈಟ್ಗೋಸ್ಕರ ಅಪ್ಲೈ ಮಾಡಿ ಕಾಯ್ತಾ ಇದ್ರು ಜಾತಕ ಪಕ್ಷಗಳಿಗೆ, ಅವರಿಗೆ ಸಂದಂಥ ಜಯ ಅಂತ ನನಗನ್ನಿಸ್ತು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.